ನಮಸ್ಕಾರ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಕೆಂಪು ಮೆಣಸಿನ್ಕಾಯಿನ ತೊಗೊಳ್ರಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚಂದ ಕೆಂಪು ಕಾಣಕತ್ತವಲ್ವ ಮೆಣಸಿನ್ಕಾಯಿ. ನೋಡಿ, ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗೋಷ್ಟರಲ್ಲಿ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡಿರಿ, 1 ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, ಒಂದು 8ರಿಂದ 7 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲನೂ ಅದು ಫ್ರೈ ಆಗಿದೆ. ಈಗ ಮೆಣಸಿನ್ಕಾಯಿ ನೋಡಿ, ಫಸ್ಟ್ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಆಗಲೇ ತೋರಿಸಿದ್ನಲ್ಲ ಆ ಎಲ್ಲ ಐಟಮ್ನ ಒಂದೊಂದಾಗಿ ಹಾಕ್ಕೊಳ್ಳಿ. ಕೊತ್ತಂಬರಿ, ಕರಿಬೇವು, ಆನಂತರ ಬೆಳ್ಳುಳ್ಳಿ, ಅದಕ್ಕೇ ಹುಣಸೆ ಹಣ್ಣು ಹಾಕಿ, ನಂತರ ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಸ್ಪೂನು ಜೀರಿಗೆನ ಹಾಕ್ಕೊಳ್ಳಿ. ನಂತರ ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನೀರು ಹಾಕ್ಬೇಡಿ, ಹಾಗೆ ರುಬ್ಕೊಂಬನ್ನಿ. ನೋಡಿ, ಇದು ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ರುಬ್ಕೊಂಡು ಬನ್ನಿ. ಈಗ ಇದಾಗಿದೆ, ಸರ್ವ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಕೆಂಪು ಚಟ್ನಿ ರೆಡಿ ಆಗೈತಿ. ನೋಡಕ್ಕಂತೂ ಎಷ್ಟು ಕೆಂಪು ಕಾಣಕತ್ತೈತಿ ನೋಡ್ರಿ, ಬಾಯಾಗ ನೀರು ಬರುವಂಗೆ ಆಗೈತಿ. ನೀವೆಲ್ಲರೂ ಹೊರಗಡೆ ಊರಿಗೆ ಹೋಗೋ ಟ್ರಾವೆಲ್ ಮಾಡೋ ಹೊತ್ನ್ಯಾಗ ಈ ಥರ ಚಟ್ನಿ ಮಾಡ್ಕೊಂಡು ಹೋದ್ರೆ ಇದೇನು ಕೆಡಂಗಿಲ್ಲ ರೀ, ಭಾಳ ಚಂದ ಇರ್ತೈತಿ. ನೋಡಿರಿ, ನೀರು ಹಾಕಿರಂಗಿಲ್ಲಲ್ಲ, ಅದಕ್ಕೆ ಚಲೋ ಬರ್ತೈತಿ. ಈ ರೊಟ್ಟಿ ಜೊತೆಗೆ ಮೊಸರು ಹಾಕ್ಕೊಂಡು ತಿನ್ನಿ ಅಂದ್ರೆ ಅಷ್ಟು ಟೇಸ್ಟ್ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.